ಒಂದು ಹಳ್ಳಿಯಲ್ಲಿ ಆರವ್ ಎಂಬ ಚಿಕ್ಕ ಹುಡುಗನಿದ್ದ. ದಿನವೆಲ್ಲ ಆಟ ಓಟ ಮಜಾ. ಬಟ್ ಅವನ ಮನಸ್ಸಿನಲ್ಲಿ ಒಂದು ಚಿಕ್ಕ ಕನಸು, ಒಂದು ಪಪ್ಪಿಯನ್ನು ಸಾಕಬೇಕು. ಒಂದು ಮಳೆ ದಿನದ ಸಂಜೆ ಆರವ್ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ರಸ್ತೆಯ ಬದಿಯಲ್ಲಿ ನಡುಗುತ್ತಿದ್ದ ಒಂದು ಚಿಕ್ಕ ಪಪ್ಪಿ ಕಾಣಿಸಿತು. ಮಳೆಯಿಂದ ಒದ್ದೆಯಾಗಿದ್ದ ಅದು ಭಯದಿಂದ ಅತ್ತಿತ್ತು. ಆರವ್ ಅದನ್ನು ನೋಡಿ ಹೃದಯ ಕರಗಿಬಿಟ್ಟಿತು. ಅವನು ತನ್ನ ಶಾಲಾ ಬ್ಯಾಗ್ ತೆರೆಗಿ ಪಪ್ಪಿಯನ್ನು ಅದರಲ್ಲಿ ಇಟ್ಟ. ಪಪ್ಪಿ ಅವನ ಕೈ ಹಿಡಿದು ಮೃದುವಾಗಿ ಚುಂಬಿಸಿತು. ಅವನಿಗೆ ಮೊದಲನೇ ದಿನವೇ ಒಬ್ಬ ಸ್ನೇಹಿತ ಸಿಕ್ಕಂತಾಯಿತು. ಮನೆಗೆ ಬಂದಾಗ ಅಮ್ಮ ಕೇಳಿದ್ರು, ಇದು ಯಾರು? ಆರವ್ ನಿಧಾನವಾಗಿ, ಅಮ್ಮ, ಇದು ನನ್ನ ಹೊಸ ಗೆಳೆಯ, ಬಿಡಿಬಿಡಿ ಪ್ಲೀಸ್. ಅಮ್ಮ ಮುಖ ನೋಡಿದಾಗ ಕಣ್ಣ ತುಂಬಿದ ಹುಡುಗನ ಪ್ರೀತಿ ಕಂಡು ಅವರು ನಗುತ್ತು, ಸರಿ, ಇದು ಇನ್ನು ನಮ್ಮ ಮನೆಯ ಸದಸ್ಯ. ಆ ದಿನದಿಂದ ಆ ಪಪ್ಪಿಗೆ ಹೆಸರು ಬ್ರೂನೋ. ಅವರಿಬ್ಬರ ಸ್ನೇಹ ಯಾರು ನೋಡಿದರೂ ವಿಸ್ಮಯ. ಆರವ್ ಓದಿಕೊಳ್ಳುತ್ತಿದ್ದಾಗ ಬ್ರೂನೋ ಅವನ ಪಕ್ಕದಲ್ಲಿ ಮಲಗುತ್ತಿತ್ತು. ಆರವ್ ಆಟಕ್ಕೆ ಹೋದಲೇ ಬ್ರೂನೋ ಗೇಟ್ ಬಳಿ ಕುಳಿತು ಕಾಯುತ್ತಿತ್ತು. ಬರುವಾಗ ಕುಣಿದು ಕುಪ್ಪಳಿಸುತ್ತಿತ್ತು. ಒಂದು ದಿನ ಆರವ್ ತಡವಾಗಿ ಬಂದಾಗ ಬ್ರೂನೋ ಗೇಟ್ ಬಳಿ ಮಲಗಿ ಕಣ್ಣು ತೆರೆದು ಕಾಯುತ್ತಿತ್ತು. ಆರವ್ ಬಂದ ಕೂಡಲೇ ಬ್ರೂನೋ ಅವನ ಮೇಲೆ ಹಾರಿ ಬಂದು ಮುದ್ದಾಡಿತು. ಆರವ್ ಅದನ್ನು ಬಿಗಿಯಾಗಿ ಹಿಡಿದು, ಬ್ರೂನೋ, ನೀನು ನನಗೆ ತುಂಬಾ ಮುಖ್ಯ ಎಂದನು. ಬ್ರೂನೋ ತನ್ನ ಪುಟ್ಟ ಕಾಲುಗಳಿಂದ ಆರವ್ ಮುಖ ಮುಟ್ಟಿತು. ನಾನು ಎಂದಿಗೂ ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಹೀಗೆ ಹುಡುಗನಿಗೂ ಪಪ್ಪಿಗೂ ಪ್ರೀತಿ, ಸ್ನೇಹ, ನಂಬಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.